ಹೊಸಬ್ರು ಗೊತ್ತಿಲ್ಲ. ಈ ಸಲ ಈ ರೈಡ್ನ ಲೀಡ್ ಅಲ್ಲಿ ಇಲ್ಲಿ ಮಳೆ ಇಲ್ಲ, ಅಲ್ಲಿ ಸ್ವಲ್ಪ ಮಳೆಗೆ ಸಿಗಾಕೊಂಡು ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ K42 ರೈಡರ್. ನಾನು ನಿಮ್ಮ ಪ್ರವೀಣ್ ಗೌಡ ಮಾತಾಡ್ತಿದ್ದೀನಿ. ತಮ್ಮಲ್ಲಿ ನೋಡಿರೋ ಹಾಗೆ ಇವತ್ತು ನಮ್ಮ ಕ್ಲಬ್ ಕಡೆಯಿಂದ ಒಂದು ಫ್ರೀಯಾಗಿ ಒಂದು ರೈಡ್ ಹೋಗೋಣ ಅಂತ ಮಲೆ ಮಾಸ್ಕೊಂಡು ಬೆಟ್ಟ ಹೊರಟಿದ್ದೀವಿ. ಟೈಮ್ ಬಂದು ಆಲ್ರೆಡಿ 8:30 ಆಗಿದೆ. ಓಡಬೇಕಲ್ಲ, ನನಗೋಸ್ಕರ ಕಾಯ್ತಿದ್ದಾರೆ ಫೋನ್ ಮೇಲೆ ಫೋನ್, ಅವಾಗಿಂದ ಎಲ್ಲಿದೆಯಾ ಅಂತ. ಸೊ ಬನ್ನಿ ಓಡೋಣ. ಸೊ ಸ್ನೇಹಿತರೆ, ಚೈನ್ ಲೂಪ್ ಮಾಡಬೇಕಿತ್ತು, ಚೈನ್ ಲೂಪ್ ಮಾಡಿರಲಿಲ್ಲ. ನಮ್ಮ ಫ್ರೆಂಡು ಪವನ್ ಮಾಡಿಕೊಡ್ತಿದ್ದಾರೆ ಲೂಬು. ಇವರು ಬರ್ತಾರೆ ಸ್ವಲ್ಪ ಲೇಟ್. ಇವರು ಎಷ್ಟೊತ್ತು ಬರ್ತೀಯ ಮಚ್ಚ ನೀನು? ಹಾಂ ಹಾಂ, ಇನ್ನೂ ಲೇಟು ಅವನು. ಸೊ ಹಿಂಗೆ ನಮ್ಮ ಸ್ನೇಹಿತರು ನಮ್ಗೆ 10 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟು ಅವರು 9 ಗಂಟೆ ಯಾರೂ ರೆಡಿ ಆಗಿರಲ್ಲ. ಸೊ ಫ್ಯೂಲ್ ಹಾಕ್ಸ್ತಾ ಇದ್ದೀವಿ. ಫಸ್ಟ್ ಫ್ಯೂಲು ಫುಲ್ ಟ್ಯಾಂಕ್ ಹಾಕ್ಸ್ಕೊತಿದ್ದೀವಿ. ನೋಡೋಣ 2 ಗಂಟೆ ಮೈಲೇಜ್ ಬರುತ್ತೆ ಅಂತ. ಫಸ್ಟ್ ಫ್ಯೂಲ್ ಟ್ಯಾಂಕು 1150 ಹೇಳಿದ್ದೀನಿ. ನೋಡೋಣ ಎಷ್ಟು ಇಸ್ಬೋದು ಗೊತ್ತಿಲ್ಲ. ಸೊ ನಮ್ಮ ಅಕ್ಕವ್ರ ಮನೇಲಿ ಊಟ ಗೀಟ ಮಾಡಿಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ. ಆ್ಯಕ್ಚುಲಿ ಹೋಗಬೇಕು. ನೋಡೋಣ ಬನ್ನಿ, ರೋಡಲ್ಲಿ ಸಿಗ್ತೀನಿ. ಬಾಯ್ಸ್ ಎಲ್ಲ ಬಂದಿದ್ದಾರೆ, ರೆಡಿ ಆಗ್ತಾಯಿದ್ದೀವಿ ಎಲ್ಲರೂ. ಎಲ್ಲ 42 ಬನ್ನಿ, ಇಷ್ಟು ಜನ ಬಾಯ್ಸು. ಹೊಸಬ್ರು ಗೊತ್ತಿಲ್ಲ. ಈ ಸಲ ಈ ರೈಡ್ನ ಲೀಡ್ ನಮಗೆಲ್ಲ ಗೊತ್ತಾಗೋದು ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಎಲ್ಲ ನನ್ನ ಫಾಲೋಸ್ ಏನಿದೆ, ಗೈಡೆನ್ಸ್ ಏನಿದೆ ಅದು ಫಾಲೋ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಲೈನು, ಡಬಲ್ ಲೈನು, ರೈಟ್ ಟರ್ನು, ಸ್ಲೋ, ಅದಾದಮೇಲೆ ಸ್ಲೋ ಸ್ಟಾಪ್. ಓಕೆನಾ? ಇದನ್ನು ಫಾಲೋ ಮಾಡ್ಕೊ ಬನ್ನಿ. ಯಾರು ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಬೇಡ. ನೆಮ್ಮದಿಯಾಗಿ ಹೋಗೋಣ, ಆರಾಮಾಗಿ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬರೋಣ. ಓಕೆನಾ? ಒಂದು ಮದ್ದೂರ ಹತ್ರ ಒಂದು ಪಿಟ್ ಸ್ಟಾಪ್ ಹಾಕೊಂಡಿದ್ದೀವಿ. ಎಲ್ಲ ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಊಟ ಮಾಡ್ಕೊಂಡು, ಇಲ್ಲಿ ನಾನ್ ವೆಜ್ ಅಂತ ಅಂದ್ಬಿಟ್ಟು ಅಲ್ಲಿ ವೆಜ್ ಹೋಟ್ಲಲ್ಲಿ ಊಟ ಗೀಟ ಮಾಡ್ಕೊಂಡು ಎಲ್ಲರೂ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನೋಡಿ ನಮ್ಮ ಹಿಂಗೆ ಅಯ್ಯ ಬೂಜ. ಸೊ ನಮ್ಮ ಗಜ ಇಲ್ಲಿ ನಿಂತಿದ್ದಾನೆ. ಫ್ರೆಂಡ್ ವೈಫ್ ಸ್ಟಾಪ್ ಹಾಕಿದ್ದೀವಿ ಗುರು. ಅಲ್ಲಿಂದ ಮದ್ದೂರಿಂದ ಕಂಟಿನ್ಯೂಸ್ ಆಲ್ರೆಡಿ ಕಿಲೋಮೀಟ್ರ್ ನೋಡಿದ್ರೆ 99 ಕಿಲೋಮೀಟ್ರ್ ಹೊಡ್ತಿದ್ದೀವಿ. ಓ ಗಾಡ್, ಮದ್ದೂರಲ್ಲಿ ಇದ್ದೀವಿ ಫ್ರೆಂಡ್ಸ್ ಜೊತೆ ಇವಾಗ ಒಂದು ಪಿಟ್ ಸ್ಟಾಪ್ ಹಾಕ್ಕೊಂಡು ಓಡೋಣ ಅಂದ್ಕೊಂಡಿದ್ದೀವಿ. ಎಲ್ಲ ರೈಡರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನಮ್ಮ ಗೈಸ್ ಎಲ್ಲ. ಅವನು ನಮ್ಮ ಕ್ಯಾಪ್ಟನ್ನು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರವಿ ಇದೆ ನೋಡ್ಬೋದು. ಎಲ್ಲ ಇವಾಗ ಪಿಟ್ ಸ್ಟಾಪ್ 2:20 ಆಗಿದೆ. ಬಂದು ಫೈನಲಿ ಹರ ಹರ ಮಹಾದೇವ ಶಂಭೋ ಶಂಕರ ಬಂದು. ನಮ್ಮ ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ, ಕೆಲವೊಂದು ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ. ತುಂಬ ಚೆನ್ನಾಗಿತ್ತು ಗುರು, ಮಸ್ತ್ ರೈಡ್ ಅಂದ್ಕೊಳ್ಳಿ. ಸ್ವಲ್ಪ ಮಳೆ ಅಲ್ಲಿ, ಇಲ್ಲಿ ಮಳೆ ಇಲ್ಲ, ಅಲ್ಲಿ ಸ್ವಲ್ಪ ಮಳೆಗೆ ಸಿಗಾಕೊಂಡು. ಸೊ ಏನಂತ ತೊಂದರೆ ಇಲ್ಲ. ತಪ್ಪು ನೆಪ್ಪೆಲ್ಲ ಒಪ್ಪೋನಪ್ಪ, ಅಪ್ಪೋ ಅಪ್ಪ. ಕೊನೆಗೂ ಎಬ್ಬರಿಸ್ಬಿಟ್ರು ಬ್ರೋ. ಡಾಕ್ಯುಮೆಂಟ್ ಕರ್ಸ್ಬೇಕು, ಇಂಜೆಕ್ಷನ್ ಕೊಡಕ್ಕೆ. ನಿನಿ ಕೊಟ್ಬಿಟ್ರೆ ಕಷ್ಟ ಆಗ್ತದ. ಆಮೇಲೆ ರಜೆ ಹಿಂಗ ಸಾಚಿಗೆ ಯೂಟ್ಯೂಬರ್ ಹೀಗಿದ್ರ ಅವಾಗಿಂದ ಎದ್ದಿದ್ದೀನಿ ಬ್ರೋ. ಫೈನಲಿ ಬಂದು ಇಲ್ಲಿ ಪೂಜೆ ಸಾಮಾನು ತೊಗೊತವ್ರೆ. ಪೂಜೆ ಸಾಮಾನು ತೊಗೊಂಡು ಈಗ ಹೋಗಿ ದರ್ಶನ ಮಾಡಬೇಕು. ಅಲ್ಲಿದೆ ಟೆಂಪಲ್ಲು, ಅಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಓಡಬೇಕು. ನೋಡಿ ನಮ್ಮ ಗಾಡಿಗಳೆಲ್ಲ ಸೇಫಾಗಿ ಇಲ್ಲಿ ನಿಂತಿದೆ. ಅಲ್ಲಿ ನಿಮ್ಗೆ ಹೇಳ್ತೀನಿ, ಅಲ್ಲಿ ಅಲ್ಲೊಂದಷ್ಟು ಗಾಡಿ ನಿಂತಿದೆ, ಅಲ್ಲಿ ಒಂದಷ್ಟು ಗಾಡಿ ನಿಂತಿದೆ. ಹಾಯ್ ಬ್ರೋಸ್, ಹೇಗಿದೆ ಫೀಲಿಂಗ್ಸು? ಫುಲ್ ಚಳಿನಾ? ಎಲ್ಲಿ ಇಲ್ಲಿ ಸೊ ಸ್ಪೆಷಲ್ ಎಂಟ್ರಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜನ ರಶ್ಶು, ಸಂಡೇ.
ಹೋಗ್ತಾ ಇದ್ದೀವಿ. ಆಲ್ರೆಡಿ ಮುಕ್ಕಾಲು ಭಾಗ ಅಂತೂ ಬಂದುಬಿಟ್ಟಿದ್ದೀವಿ. ಇನ್ನೊಂದು 10% ಇರ್ಬೋದು ಅಷ್ಟೇ ಒಳಗಡೆ ದರ್ಶನ. ನೋಡಿ ನನ್ನ ತಂಗಿ, ಇದು ಚೈಲ್ಡ್ ಬರ್ಡೇ ಇದ್ದದ್ದು, ಇದು ಹೌದಲ್ವಾ? ತಪ್ಪೇನು ಅವರಿದ್ದಾಗ ಚೈಲ್ಡ್ ಬರ್ಡೇ ಇದ್ದದ್ದು ಇದು. ಬನ್ನಿ ಹೋಗೋಣ, ದರ್ಶನ ಮಾಡೋಣ ಮಾದಪ್ಪಂದು. ನೈಟು 10:30 ಅನ್ಕೊತೀನಿ ಬಿಟ್ಟಿರೋದು. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಸಖತ್ತಾಗಿ ರೈಡ್ ಮಾಡಿದ್ವಿ ಮಾತ್ರ. ಫಾರೆಸ್ಟಲ್ಲಾಗಲಿ ಇದರಲ್ಲಾಗಲಿ ವೀಡಿಯೋಸ್ ಸ್ವಲ್ಪ ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ನಮ್ಮ ಡೆಸ್ಟಿನೇಷನ್ ಬಂದು ಕೇಗುಡಿಗೆ. ಹೋಗೋಣ. ಅಲ್ಲಿಂದ ಬಂದು ನಮ್ಮ ನಿಂಜಾ ಸ್ವಲ್ಪ ಲೈಟಾಗಿ ವೈರ್ ಪ್ರಾಬ್ಲಮ್ ಕೊಟ್ಟಿದೆ. ರೆಡಿ ಮಾಡ್ತಾವ್ರೆ ಮೆಕ್ಯಾನಿಕ್ ಅಣ್ಣ ಬಂದು. ಆ್ಯಕ್ಚುಲಿ ಭಾನುವಾರ ಸಿಗೋದು ಸ್ವಲ್ಪ ಡೌಟ್ ಇತ್ತು, ಅಣ್ಣನ ಕರ್ಸ್ಬಿಟ್ಟು ಮಾಡಿಸ್ತಾ ಇರೋದು. ವೈರನ್ನು ಮೋಸ್ಟ್ಲಿ ಲೂಸ್ ಆಗಿರುತ್ತೆ. ಮೋಸ್ಟ್ಲಿ ಅದು ಮೀಟ್ರ್ ಓಡ್ತಾಯಿಲ್ಲ, ಮೀಟ್ರು ಮತ್ತು ಗಾಡಿ ಇಂಜಿನ್ ಸ್ಟಾರ್ಟ್ ಆಗ್ತಾಯಿಲ್ಲ, ಶೆಲ್ಫ್ ಆಗ್ತಾಯಿಲ್ಲ. ಬನ್ನಿ ಈ ಗಾಡಿ ರೆಡಿ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗೋಣ. ಫಾಲ್ಟು ಅಂತ ಅಂದರೆ ನಿಂಜಾದಲ್ಲಿ ಬ್ಯಾಟ್ರಿ ಫಾಲ್ಟ್ ಆಗಿದೆ, ನೋಡ್ಬೋದು ನೀವು. ಬ್ಯಾಟ್ರಿ ಮತ್ತು ಚೇಂಜ್ ಮಾಡಬೇಕು. ನೋಡೋಣ, ಆನ್ ದ ವೇಲನ್ನ ಸಿಕ್ಕರೆ ಒಂದು ಬ್ಯಾಟ್ರಿ ಇಟ್ಟು ಹೊಸದು ಹಾಕ್ಸ್ಕೊಂಡು ಬ್ಯಾಟ್ರಿ ಹೊಸದು ಹಾಕ್ಸ್ಕೊಂಡು ಸ್ಪಾನ್ಸರ್ ಪ್ರವೀಣರ್ ಕೊಡ್ತಾರೆ. 2,500 ಸಾವಿರ ಅಷ್ಟೇ. ಖಂಡಿತ ಪ್ರಾಬ್ಲಮ್. ನಿಮಗೋಸ್ಕರ ಇಷ್ಟು ಮಾಡಲ್ಲ ನಾವು. 2,500 ಸಾವಿರ ಕೊಟ್ಬಿಡಿ ನೀವು. ಖಂಡಿತ ನನ್ನ ಕಡೆಯಿಂದ ಹಾಕ್ಸ್ಕೊಡ್ತೀನಿ. 2,000 ರೂಪಾಯಿ ಕೊಡೋದಿಲ್ಲ, 20,000 ಥ್ಯಾಂಕ್ ಯು ಬ್ರೋ. ಇಲ್ಲೆಲ್ಲ ತೆಕ ಹರ್ಕೊಂಡು ಗಾಡಿ ರೆಡಿ ಮಾಡಿಸಿದ್ರೆ ಅಲ್ಲಿ ಈ ನನ್ನ ಮಗ ಕ್ಯಾಪ್ಟನ್ ಅಂತೆ. ಎಂತ ಕ್ಯಾಪ್ಟನ್ ಈ ನನ್ನ ಮಗ, ಎಲ್ಲರಿಗೂ ಎದುರಿಸ್ಬಿಟ್ಟು ನನ್ನ ಮಗ ಮಲ್ಗೋನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನು ತೊಗೊಂಡು ಹೊಡಿಬೇಕು ನೀವೇ ಹೇಳಿ ಸ್ನೇಹಿತರೆ. ನೋಡಿ ಶ್ರೀರಂಗನ್ ಥರ ಹೆಂಗೆ ಮಲ್ಕೊಂಬಿಟ್ಟವನೆ. ಹಾಂ, ಬನ್ನಿ ನಮ್ಮ ಪ್ರೇಕ್ಷಕರ ಹತ್ರ ಕೇಳೋಣ. ಬ್ರೋ, ನನ್ನ ಮಗನ ಹತ್ರ ಏನು ಹೇಳಕ್ಕೆ ಬಯಸ್ತೀರ ಬ್ರೋ ನೀವು? ಹೇಳಿ. ಊರು ಬಿಟ್ಟರು ಊರಿಗೆ ದೊಡ್ಡವರು. ಅಯ್ಯೋ, ಒಳ್ಳೆ ಕತೆ ಗುರು. ಇನ್ನೂ ನಿದ್ದೆ ಬೇರೆ ಇಲ್ಲ. ಅವ್ರ ಹಸ್ಬೆಂಡ್ ಬಂದರು, ಎಬ್ಬಿಸ್ತಾರೆ ನೋಡಿ ಇವಾಗ. ನಾನೆರಳಾಗಿ ಪ್ರೀತಿಯಿಂದ ಗುದ್ದಾಡುವೆ, ಅಪ್ಪಿಕೊಂಡು ಮುದ್ದಾಡುವೆ, ತುಂಟಿ ಹೇಗೋ ನನ್ನ ನಗಿಸುವೆ. ಸದ್ದು ಮಾಡಬೇಡ ಬೀಸೋ ಗಾಳಿಯೇ, ಕಂದನಿಗೆ ಸಾಕು ಈ ನನ್ನ ಲಾಲಿಯೇ. ಸೊ ಕೇಗುಡಿಗೆ ಹೋಗ್ಬೇಕಾಗಿರೋರು ನಾವು ಮಳವಳ್ಳಿಗೆ ಬಂದು ನಾಷ್ಟ ಮಾಡ್ತಾಯಿದ್ದೀವಿ. ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಏನು ಹೇಳಿ, ಅದಕ್ಕೇ ಯಾರೂ ಹೋಗಿಲ್ಲ. ಇನ್ನೂ ನಾಷ್ಟನೇ ಮಾಡಿಲ್ಲ ಸ್ನೇಹಿತರೆ. ಟೈಮ್ ನೋಡಿ ಆಲ್ರೆಡಿ 11:22. ಇನ್ನು ಯಾರೂ ನಾಷ್ಟ ಮಾಡಿಲ್ಲ, ಎಲ್ಲ ಹೊಟ್ಟೆ ಹಸ್ಕೊಂಡು ಕೂತವ್ರೆ. ನಾಷ್ಟ ಬಂದರೆ ಬಗಬಕ್ಷಿಗಳ ಥರ ತಿನ್ನೋದೆ. ಸೊ ಬನ್ನಿ ಇಲ್ಲಿಂದ ನಾಷ್ಟ ಮಾಡ್ಕೊಂಡು ಹೊರಡುವ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬ್ಲಾಗ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಟಾಟಾ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.